ಈ ವಿಡಿಯೋದಲ್ಲಿ ನಾನು ಚಾಯ್ಸ್ ಎಂಟ್ರಿಯನ್ನು ಹೇಗೆ ಮಾಡಬೇಕು, ಫೀಸ್ ಪೇಮೆಂಟನ್ನು ಯಾವ ರೀತಿ ಮಾಡಬೇಕು, ಅಷ್ಟೇ ಅಲ್ಲದೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಹೇಗೆ ಮಾಡಿಸಬೇಕು ಎಂಬುದನ್ನು ಪೂರ್ತಿಯಾದಂತಹ ವಿವರಣೆಯನ್ನು ಕೊಡಲಿದ್ದೇನೆ. ಚಾಯ್ಸ್ 2 ಅನ್ನು ಹಾಕೊಂಡವರು ಕೂಡ ಯಾವ ರೀತಿ ಪೇಮೆಂಟನ್ನು ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಮೊದಲಿಗೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕ್ತೀರಾ, ಅದಾದಮೇಲೆ ಕ್ಯಾಪ್ಚಾನ ಎಂಟರ್ ಮಾಡ್ತೀರಾ, ಅದಾದಮೇಲೆ ನಿಮಗೆ ಒಂದು OTP ಬರ್ತದೆ, ಆ OTPಯನ್ನು ಟೈಪ್ ಮಾಡ್ತೀರಾ. OTPಯನ್ನು ಟೈಪ್ ಮಾಡಿದ್ಮೇಲೆ ವೆರಿಫೈ OTP ಮೇಲೆ ಟಚ್ ಮಾಡ್ತೀರಾ. ನಿಮ್ಮ OTP ವೆರಿಫೈ ಆದಮೇಲೆ ನಿಮಗೆ ಫೇಸ್ ರೆಕಗ್ನಿಷನನ್ನು ಕೊಡ್ತಾರೆ, ಅಥವಾ ನೀವು ಲಾಗಿನ್ ಮಾಡ್ಕೊಳ್ಬೋದು, ಫೇಸ್ ರೆಕಗ್ನಿಷನ್ ಮಾಡ್ಕೊಳ್ಬೋದು. ಈ ಫೇಸ್ ರೆಕಗ್ನಿಷನ್ ಆದಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ನನ್ನು ಟಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯ ವಿಂಡೋ ಓಪನ್ ಆಗ್ತದೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಚಾಯ್ಸ್ ಎಂಟ್ರಿ ಅಂತ ಕಾಣಿಸ್ತಾ ಇದೆಯಲ್ಲ, ಅಡ್ಮಿಷನ್ ಪ್ರೊಸೆಸ್ನಲ್ಲಿ ಆ ಒಂದು ಚಾಯ್ಸ್ ಎಂಟ್ರಿಯನ್ನು ಟಚ್ ಮಾಡ್ತೀರಾ. ಯಾವಾಗ ನೀವು ಚಾಯ್ಸ್ ಎಂಟ್ರಿಯನ್ನು ಟಚ್ ಮಾಡ್ತೀರೋ ಆವಾಗ ನಿಮಗೆ ಹೊಸ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜಿನ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3 ಅಂದ್ರೇನು, ಚಾಯ್ಸ್ 4 ಅಂದ್ರೇನು, ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೇನೆ, ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದನ್ನು ನೀವು ಕರೆಕ್ಟಾಗಿ ನೋಡಿದರೆ ಇದನ್ನು ಮತ್ತೆ ಓದುವಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 1 ಒಂದು ಸಲ ಹಾಕೊಂಡ್ಬಿಟ್ರೆ ಅದು ಲಾಕ್ ಆಗಿ ಹೋಗ್ತದೆ. ಅದೇ ಚಾಯ್ಸ್ 3 ಮತ್ತು ಚಾಯ್ಸ್ 4 ಹಾಕೊಂಡ್ರೆ ಲಾಕ್ ಆಗೋದಿಲ್ಲ. ಈಗ ನಿಮಗೆ ನಾನು ಚಾಯ್ಸ್ 4 ಹಾಕಿ ತೋರಿಸ್ತೇನೆ. ಚಾಯ್ಸ್ 4 ಹಾಕುವಾಗ ಇಲ್ಲಿ ನಿಮಗೆ ಬಾಜು ಒಂದು ರೌಂಡ್ ಮಾರ್ಕ್ ಇರ್ತದಲ್ಲ, ಆ ಒಂದು ರೌಂಡ್ ಮಾರ್ಕನ್ನು ಟಚ್ ಮಾಡಬೇಕು. ಇಲ್ಲಿ ನೋಡಿ, ಎಲ್ಲದರಲ್ಲೂ ರೌಂಡ್ ಮಾರ್ಕ್ ಇದೆ. ಆ ರೌಂಡ್ ಮಾರ್ಕನ್ನು ಟಚ್ ಮಾಡಿ ನೀವು ಸಬ್ಮಿಟನ್ನು ಕೊಟ್ಟರೆ ನಿಮಗೆ ಅದು ಲಾಕ್ ಆಗಿ ಹೋಗ್ತದೆ. ಚಾಯ್ಸ್ 1 ಮತ್ತು ಚಾಯ್ಸ್ 2 ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಲಾಕ್ ಆಗಿ ಮತ್ತೆ ಫ್ರೀಸ್ ಆಗಿಬಿಡ್ತದೆ. ಅದನ್ನು ನೀವು ಆಲ್ಟ್ರ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಅದೇ ಚಾಯ್ಸ್ 3 ಮತ್ತು ಚಾಯ್ಸ್ 4 ಹಾಕ್ಕೊಂಡ್ರೆ ಅದನ್ನು ನೀವು ಆಲ್ಟ್ರ್ ಮಾಡ್ಕೊಳ್ಬೋದು. ಆ ಆಲ್ಟ್ರನ್ನು ಹೇಗೆ ಮಾಡ್ಕೊಳ್ಬೇಕು ಚಾಯ್ಸ್ 3 ಮತ್ತು ಚಾಯ್ಸ್ 4 ಹಾಕ್ಕೊಂಡ್ರೆ ಎಂಬುದನ್ನು ಈಗ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನೋಡಿ, ನಾನಿವಾಗ ಚಾಯ್ಸ್ 3 ಟಚ್ ಮಾಡ್ತೇನೆ. ಆವಾಗ ನಮಗೆ ಈ ಚಾಯ್ಸ್ 3 ಬಗ್ಗೆ ಡೀಟೇಲ್ಸನ್ನು ಕೊಡ್ತದೆ. ಅದನ್ನು ನಾನು ಕರೆಕ್ಟಾಗಿ ಓದ್ಕೊಂಡು ಮತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೇನೆ. ಚಾಯ್ಸ್ 3 ಅಲ್ಲಿ ಸೆಲೆಕ್ಟ್ ಮಾಡಿ ಕೊನೆಗೆ ನಾನು ಕನ್ಫರ್ಮ್ ಅಂತ ಕೊಡ್ತೇನೆ. ಕನ್ಫರ್ಮನ್ನು ಕೊಟ್ಟ ನಂತರ ಏನಾಗುತ್ತೆ, ಯು ಆರ್ ಸೆಲೆಕ್ಟೆಡ್ ದ ಚಾಯ್ಸ್ 3 ಅಂತ ಬರುತ್ತೆ. ಅಲ್ಲಿ ಕೆಳಗಡೆ ನಿಮಗೆ 2 ಆಪ್ಷನ್ಗಳಿರ್ತವೆ, ಚೇಂಜ್ ಯುವರ್ ಚಾಯ್ಸ್ ಅಥವಾ ಪ್ರಿಂಟ್ ಮೈ ಚಾಯ್ಸ್ ಅಂತ ಇರ್ತದೆ. ನೀವು ಚೇಂಜ್ ಮಾಡ್ಕೊಳ್ಬೋದು. ಚಾಯ್ಸ್ 3 ಮತ್ತು ಚಾಯ್ಸ್ 4 ಹಾಕ್ಕೊಂಡ್ರೆ ನಿಮ್ಮ ಮರ್ಜಿಗೆ ನೀವು ಚೇಂಜ್ ಮಾಡ್ಕೊಳ್ಳುವಂತಹ ಅವಕಾಶ ಇರ್ತದೆ. ಆದರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಹಾಕ್ಕೊಂಡ್ರೆ ಫ್ರೀಸ್ ಆಗಿ ಹೋಗ್ತದೆ. ಆದ್ದರಿಂದ ನಾನು ಚೇಂಜ್ ಮಾಡ್ಕೊಳ್ತೇನೆ ಅಂತ ಟಚ್ ಮಾಡ್ತೇನೆ. ಇಲ್ಲಿ ಕೆಳಗಡೆ ಮತ್ತೆ ನಮಗೆಲ್ಲ ರೀತಿಯ ಡೀಟೇಲ್ಸ್ಗಳು ಬರ್ತವೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಮತ್ತೆ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನು ಏನು ಮಾಡ್ತೇನೆ, ಇಲ್ಲಿ ನನಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೇನೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನೋಡಿ ಸಬ್ಮಿಟ್ ಅಂತ ಒತ್ತೇನೆ. ಈ ಸಬ್ಮಿಟನ್ನು ಒತ್ತಿದ ತಕ್ಷಣ ನಮಗೆ ಮತ್ತೆ ಪೇಜ್ ಓಪನ್ ಆಗ್ತದೆ. ಚಾಯ್ಸ್ 1 ಬಗ್ಗೆ ಪೂರ್ತಿಯಾದಂತಹ ವಿವರಣೆಯನ್ನು ಕೊಡ್ತದೆ. ಆದರೆ ಇಲ್ಲಿ ಗಮನಿಸಿ, ಚಾಯ್ಸ್ 1 ಒಂದು ಸಾಲಿಗೆ ಒತ್ತಿಬಿಟ್ರೆ ಅದು ಫ್ರೀಸ್ ಆಗಿ ಹೋಗ್ತದೆ. ಮತ್ತೆ ನೀವು ರಿಟರ್ನ್ ಡೋರ್ ಅಂತಾರಲ್ಲ, ಅದು ನಿಮಗೆ ಸಿಗೋದಿಲ್ಲ. ಮತ್ತೆ ನೀವು ಇನ್ನೊಂದು ಬಾರಿ ನಾನು ಚಾಯ್ಸ್ 3 ಹಾಕಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಚಾಯ್ಸ್ 1 ಮತ್ತು ಚಾಯ್ಸ್ 2 ಹಾಕುವಾಗ ಭಾಳ ಎಚ್ಚರಿಕೆಯಿಂದ ಚಾಯ್ಸ್ 1 ಮತ್ತು ಚಾಯ್ಸ್ 2 ಹಾಕಬೇಕಾಗ್ತದೆ. ಈಗ ನಾನು ಚಾಯ್ಸ್ 1 ಒತ್ತಿ ನಾನು ಕನ್ಫರ್ಮನ್ನು ಒತ್ತೇನೆ. ಎಲ್ಲವನ್ನು ಓದಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೇನೆ. ನಮ್ಮ ಆಪ್ಷನ್ ಎಂಟ್ರಿ ಫ್ರೀಸ್ ಆಗಿ ಹೋಗ್ತದೆ. ದ ಸೆಲೆಕ್ಟೆಡ್ ಚಾಯ್ಸ್ 1 ಈಸ್ ಫೈನಲ್ ಅಂತ ಬಂದ್ಬಿಡ್ತದೆ. ಈಗ ನೀವು ಏನು ಮಾಡ್ಕೊಳ್ಬೇಕಂದ್ರೆ ಪ್ರಿಂಟ್ ಮೈ ಚಾಯ್ಸನ್ನು ಟಚ್ ಮಾಡಿ ಪ್ರಿಂಟನ್ನು ಮಾಡ್ಕೊಳ್ಬೇಕು. ಈಗ ನಾನು ಚಾಯ್ಸ್ 1 ತೆಗೆದುಕೊಂಡಿದ್ದೇನೆ, ಅದೇ ರೀತಿ ಚಾಯ್ಸ್ 2 ಕೂಡ ಅದೇ ರೀತಿ ಫ್ರೀಸ್ ಆಗಿ ಹೋಗ್ತದೆ. ಆವಾಗ ನೀವು ಮತ್ತೆ ನಿಮ್ಮ ಹೋಮ್ ಪೇಜ್ಗೆ ಬಂದಾಗ ಅಲ್ಲಿ ಏನು ತೋರಿಸ್ತದೆ ಅಂದರೆ ಡೌನ್ಲೋಡ್ ದ ಚಾನಲ್ ಅಂತ ತೋರಿಸ್ತದೆ. ನಿಮಗೆ ಗೊತ್ತಿರಲಿ, ಫೀಸ್ ಪೇಮೆಂಟ್ ಆನ್ಲೈನಲ್ಲಿ ಇರೋದಿಲ್ಲ. ಅಲ್ಲಿ ನಿಮಗೆ ಪೇ ಆನ್ಲೈನ್ ಅಂತ ಬರ್ತದೆ. ಆದರೆ ಆ ಪೇ ಆನ್ಲೈನನ್ನು ಟಚ್ ಮಾಡಿದರೆ ಯಾವುದೇ ಒಂದು ಮಾಹಿತಿ ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ನೆಫ್ಟ್ ಅಥವಾ RTGS ಮಾಡಲೇಬೇಕಾಗ್ತದೆ. ಈ ಎಲ್ಲ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಏನೆಂದರೆ ನೀವು ನೋ IMPS ಪೇಮೆಂಟ್ಸ್ ಆರ್ ಬಿ ಮೇಡ್ ಅಂತ ಹೇಳಿದ್ದಾರೆ. ಮತ್ತು 4 ಗಂಟೆಗಳ ಕಾಲ ಪೇಮೆಂಟ್ ಆದಮೇಲೆ ನೀವು ವೇಟ್ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ. ನಾನು ಪ್ರೊಸೀಡನ್ನು ಒತ್ತಿದಾಗ ನಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು ಡೌನ್ಲೋಡ್ ದ ಚಾನಲ್ ಅಂತ ಇರ್ತದೆ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಅವರ ಬ್ಯಾಂಕನ್ನು ನಾವು ಸೆಲೆಕ್ಟ್ ಮಾಡಬೇಕಂತೆ. ಇಲ್ಲಿ 3 ರೀತಿಯ ಬ್ಯಾಂಕ್ಗಳಿರ್ತವೆ. ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿದರೆ ನೀವು ಯಾವ್ದು ಬೇಕಾದ ಬ್ಯಾಂಕಿಂದ ಪೇಮೆಂಟ್ ಮಾಡ್ಬೋದು. ಆದರೆ ಅವರ ಬ್ಯಾಂಕಿಗೆ ಯಾವ ಬ್ಯಾಂಕಿಗೆ ಪೇಮೆಂಟ್ ಮಾಡ್ತೀರಾ ಅನ್ನೋದು ನೀವು ಮೆನ್ಷನ್ ಮಾಡಬೇಕಿಲ್ಲಿ. ಆ ಮೆನ್ಷನ್ ಮಾಡಿರುವಂತಹ ಪೇಮೆಂಟನ್ನು ನೀವು ಡೌನ್ಲೋಡ್ ಚಾನಲ್ ಅಂತ ಒತ್ತಿದ ತಕ್ಷಣ ಇಲ್ಲೆಲ್ಲ ಚೆಕ್ ಮಾಡ್ಕೊಳ್ಬೇಕು. ನಿಮ್ಮ ಅಲಾಟ್ಮೆಂಟನ್ನು ಡೀಟೇಲ್ಸನ್ನು ಚೆಕ್ ಮಾಡ್ಕೊಂಡ ನಂತರ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಚಲನನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟನ್ನು ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕಂದ್ರೆ ನೆಫ್ಟ್ ಅಥವಾ RTGS ಮೆಥಡಲ್ಲಿ ಮಾಡಬೇಕು. ಈಗ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಕಾಣಿಸ್ತದೆ 4 ಗಂಟೆಗಳ ಆದಮೇಲೆ. ಆವಾಗ ನೀವು ಏನು ಮಾಡಬೇಕು, ಚಾಯ್ಸ್ 1 ತೆಗೆದುಕೊಂಡವ್ರು ಏನು ಮಾಡ್ಕೊಳ್ಬೇಕು,
ಕನ್ಫರ್ಮೇಷನ್ ಸ್ಲಿಪ್ ಬರೋ ತನಕ ವೇಟ್ ಮಾಡಬೇಕಾಗ್ತದೆ. ಕನ್ಫರ್ಮೇಷನ್ ಸ್ಲಿಪ್ ಬಂದ ನಂತರ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತದೆ, ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಕಾಣಿಸ್ತದೆ. ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅದು ಯಾವ ರೀತಿ ಇರ್ತದೆ ಎಂಬುದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ಕೆಳಗಡೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರ್ತಾ ಇದೆಯಲ್ಲ, ಇದನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಡೌನ್ಲೋಡ್ ಮಾಡಿರುವಂತಹ ಕನ್ಫರ್ಮೇಷನ್ ಸ್ಲಿಪ್ಪನ್ನು ನೀವು ಕಾಲೇಜ್ಗೆ ತೆಗೆದುಕೊಂಡು ಹೋಗಿ ಕಾಲೇಜ್ಗೆ ತೋರಿಸ್ಬೇಕು. ಇದನ್ನು ಕೇವಲ ಚಾಯ್ಸ್ 1 ಅವರು ಮಾಡ್ತಾರೆ. ಚಾಯ್ಸ್ 2 ಅವರು ಕೇವಲ ಫೀಸನ್ನು ಪೇಮೆಂಟ್ ಮಾಡ್ತಾರೆ. ಯಾವ ರೀತಿ? ನಾನು ಆವಾಗಲೇ ಹೇಳಿದ ರೀತಿ ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಚಾನಲನ್ನು ತೆಗೆದುಕೊಂಡು ಅದರ ಮೇಲೆ ಎಲ್ಲ ಡೀಟೇಲ್ಸ್ಗಳು ಇರ್ತವೆ, ಅದನ್ನು ಚೆಕ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ನೆಫ್ಟ್ ಅಥವಾ RTGS ಅನ್ನು ಮಾಡಿಸಲೇಬೇಕಾಗ್ತದೆ. ಆನ್ಲೈನ್ ಪೇಮೆಂಟ್ ಅಂತ ಬಂದರೂ ಕೂಡ ಆ ಆನ್ಲೈನ್ ಪೇಮೆಂಟ್ ವರ್ಕ್ ಆಗೋದಿಲ್ಲ. ನಾನು ಇಷ್ಟು ವರ್ಷಗಳ ಕಾಲ ನೋಡಿದ್ದೇನೆ, ಆನ್ಲೈನ್ ಪೇಮೆಂಟ್ ಇನ್ನೂವರೆಗೂ ವರ್ಕ್ ಆಗಿದ್ದು ಕಂಡಿಲ್ಲ. ಆದರೆ ಕೆಲವೊಬ್ಬರಿಗೆ ಕಡಿಮೆ ಅಮೌಂಟ್ ಇದ್ದರೂ ಕೂಡ ಆನ್ಲೈನ್ ಪೇಮೆಂಟ್ ವರ್ಕ್ ಆಗುತ್ತೋ ಇಲ್ಲವೋ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಂತರ ಆನ್ಲೈನ್ ಪೇಮೆಂಟ್ ವರ್ಕ್ ಆದರೆ ಆನ್ಲೈನಲ್ಲಿ ಪೇ ಮಾಡಿ, ಇಲ್ಲವಾದರೆ ನೆಫ್ಟ್ ಅಥವಾ RTGS ಅನ್ನು ಮಾಡಿಸಲೇಬೇಕಾಗ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ. ಚಾನಲನ್ನು ಹೇಗೆ ಪೇಮೆಂಟ್ ಮಾಡಬೇಕು ಎಂಬುದನ್ನು ಪೂರ್ತಿಯಾಗಿ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.